ಉಡುಪುಗಳನ್ನು ಗ್ರಾಹಕರಿಗೆ ಪರಿಚಯಿಸಲಾಗಿದೆ. ತರಹೇವಾರಿ ಕಲೆಕ್ಷನ್ಸ್ಗಳು ಲಭ್ಯವಿದ್ದು 3 ಮಹಡಿಗಳಲ್ಲಿ ಒಂದೊಂದು ಬಗೆಯ ಉಡುಪುಗಳನ್ನು ಶೇಖರಿಸಲಾಗಿದೆ. ಗುಣಮಟ್ಟದ ತೊಡುಗೆಗಳಿಗೆ ಕಲಾಮಂದಿರ್ ಹೆಸರಾಗಿದ್ದು, ಸಾರ್ವಜನಿಕರಿಗೆ ಹೊಸ ಅನುಭವ ನೀಡಲಿದೆ. ಹಬ್ಬದ ಋತುಗಳಿಗೆ ವಿಶೇಷವಾದಂತಹ ಉಡುಪುಗಳು ಮಳಿಗೆಯಲ್ಲಿ ದೊರೆಯಲಿದೆ ಎಂದರು. ಕಲಾಮಂದಿರದ ನಿರ್ದೇಶಕರಾದ ದುರ್ಗಾರಾವ್ ಛಲವಾದಿ ಮಾತನಾಡಿ, ಕಲಾಮಂದಿರವು ಒಂದು ದೈವಿಕ ಸ್ಥಳವಾಗಿದೆ ಮತ್ತು ಅದರ ಉತ್ಪನ್ನಗಳನ್ನು ಇಂದಿನ ಪೀಳಿಗೆಗೆ ಪೂರೈಸುವಂತಹ ಸೂಕ್ಷ್ಮವಾಗಿ ಮತ್ತು ಪ್ರಾಚೀನವಾಗಿ ವಿನ್ಯಾಸಗೊಳಿಸಲಾಗಿದೆ. ಅನನ್ಯ ವಿಶೇಷ್ ಬೆಂಗಳೂರಿನಲ್ಲಿ ಮತ್ತೊಂದು ಕಲಾಮಂದಿರ್ ಹೊಸ ಶೋರೂಮ್ ಉದ್ಘಾಟನೆ. ಬೆಂಗಳೂರಿನಲ್ಲಿ ಕಲಾಮಂದಿರದ 4ನೇ ಶೋರೂಮ್ ಆರಂಭ. ಕಲಾಮಂದಿರ ಮಳಿಗೆ ಉದ್ಘಾಟಿಸಿದ ಉಪೇಂದ್ರ ದಂಪತಿ. ಬೆಂಗಳೂರು ಕಲಾಮಂದಿರ್ನ ದೃಷ್ಟಿಯಿಂದ ಸಾಯಿ ಸಿಲ್ಕ್ಸ್ ಕಲಾಮಂದಿರ್ ಲಿಮಿಟೆಡ್ ಗ್ರೂಪ್ನ 80ನೇ ಹಾಗೂ ಕರ್ನಾಟಕದ 4ನೇ ಶೋರೂಮ್ ಬೆಂಗಳೂರಿನ ಕೋಣನಕುಂಟೆ ಕ್ರಾಸ್ನಲ್ಲಿ ಸ್ಯಾಂಡಲ್ವುಡ್ ಮೇರು ನಟನಟಿ ಉಪೇಂದ್ರ ದಂಪತಿ ಅವರು ಉದ್ಘಾಟಿಸಿದರು. ಬೆಂಗಳೂರಿನಲ್ಲಿ ತನ್ನ ಅಸ್ತಿತ್ವವನ್ನು ಬಲಪಡಿಸುವ ಸಲುವಾಗಿ ಅತ್ಯಂತ ವಿಶ್ವಾಸಾರ್ಹ ಕುಟುಂಬ ಫ್ಯಾಷನ್ ತಾಣಗಳಲ್ಲಿ ಒಂದಾದ ಕಲಾಮಂದಿರ್ ಈಗಾಗಲೇ ಚಿಕ್ಕಪೇಟೆ, ಮಾರತ್ಹಳ್ಳಿ ಮತ್ತು ಕಮ್ಮನಹಳ್ಳಿಯಲ್ಲಿರುವ ತನ್ನ ಅಸ್ತಿತ್ವದಲ್ಲಿರುವ ಅಂಗಡಿಗಳಿಗೆ ಅಗಾಧ ಪ್ರತಿಕ್ರಿಯೆಯ ನಂತರ ಬ್ರ್ಯಾಂಡ್ ಈಗ ತನ್ನ ಸಿಗ್ನೇಚರ್ ಶಾಪಿಂಗ್ ಅನುಭವವನ್ನು ದಕ್ಷಿಣ ಬೆಂಗಳೂರಿನ ಗ್ರಾಹಕರಿಗೆ ಹತ್ತಿರ ತರುತ್ತದೆ. ಶೋರೂಮ್ ಉದ್ಘಾಟಿಸಿ ಪ್ರಿಯಾಂಕ ಉಪೇಂದ್ರ ಮಾತನಾಡಿ, ಹೊಸದಾಗಿ ಪ್ರಾರಂಭಿಸಲಾದ ಹೊಸ ಶೋರೂಮ್ ಇಡೀ ಕುಟುಂಬಕ್ಕೆ ಸಂಪೂರ್ಣ ಫ್ಯಾಷನ್ ತಾಣವನ್ನು ನೀಡಲು ವಿನ್ಯಾಸಗೊಳಿಸಲಾಗಿದೆ. ಈ ಅಂಗಡಿಯಲ್ಲಿ ಪುರುಷರು, ಮಹಿಳೆಯರು ಮತ್ತು ಮಕ್ಕಳಿಗೆ ಸೂಕ್ತವಾದ ಜನಾಂಗೀಯ ಉಡುಗೆ, ಔಪಚಾರಿಕ ಉಡುಗೆ, ಕ್ಯಾಶುಯಲ್ ಉಡುಗೆ, ಪಾರ್ಟಿ ಉಡುಗೆ ಮತ್ತು ಪ್ರತಿ ಸಂದರ್ಭಕ್ಕೂ ಸ್ಟೈಲಿಶ್ ಉಡುಪುಗಳು ಸೇರಿದಂತೆ ವ್ಯಾಪಕ ಶ್ರೇಣಿಯ ಸಂಗ್ರಹಗಳನ್ನು ಪ್ರದರ್ಶಿಸುತ್ತದೆ. ಗ್ರಾಹಕರು ಗುಣಮಟ್ಟದ ಕಡೆ ಗಮನ ಹರಿಸಿ ವಸ್ತುಗಳನ್ನು ಕೊಂಡುಕೊಳ್ಳಲು ಕೇಳಿಕೊಂಡರು. ಉಪೇಂದ್ರ ಮಾತನಾಡಿ, ಉಗಾದಿ ಹಬ್ಬಕ್ಕೆ ವಿಶೇಷವಾದಂತಹ ಉಡುಪುಗಳನ್ನು ಗ್ರಾಹಕರಿಗೆ ಪರಿಚಯಿಸಲಾಗಿದೆ. ತರಹೇವಾರಿ ಕಲೆಕ್ಷನ್ಸ್ಗಳು ಲಭ್ಯವಿದ್ದು 3 ಮಹಡಿಗಳಲ್ಲಿ ಒಂದೊಂದು ಬಗೆಯ ಉಡುಪುಗಳನ್ನು ಶೇಖರಿಸಲಾಗಿದೆ. ಗುಣಮಟ್ಟದ ತೊಡುಗೆಗಳಿಗೆ ಕಲಾಮಂದಿರ್ ಹೆಸರಾಗಿದ್ದು, ಸಾರ್ವಜನಿಕರಿಗೆ ಹೊಸ ಅನುಭವ ನೀಡಲಿದೆ. ಹಬ್ಬದ ಋತುಗಳಿಗೆ ವಿಶೇಷವಾದಂತಹ ಉಡುಪುಗಳು ಮಳಿಗೆಯಲ್ಲಿ ದೊರೆಯಲಿದೆ ಎಂದರು. ಕಲಾಮಂದಿರದ ನಿರ್ದೇಶಕರಾದ ದುರ್ಗಾರಾವ್ ಛಲವಾದಿ ಮಾತನಾಡಿ, ಕಲಾಮಂದಿರವು ಒಂದು ದೈವಿಕ ಸ್ಥಳವಾಗಿದೆ ಮತ್ತು ಅದರ ಉತ್ಪನ್ನಗಳನ್ನು ಇಂದಿನ ಪೀಳಿಗೆಗೆ ಪೂರೈಸುವಂತಹ ಸೂಕ್ಷ್ಮವಾಗಿ ಮತ್ತು ಪ್ರಾಚೀನವಾಗಿ ವಿನ್ಯಾಸಗೊಳಿಸಲಾಗಿದೆ. ಅನನ್ಯ ವಿಶೇಷ ಮತ್ತು ಕೈಗೆ ಮತ್ತು ಮೌಲ್ಯವನ್ನು ಬಯಸುವ ಕುಟುಂಬಗಳಿಗೆ ಸಂತೋಷಕರ ಶಾಪಿಂಗ್ ಅನುಭವವನ್ನು ನೀಡುತ್ತದೆ. ಈ ವಿಸ್ತರಣೆಯೊಂದಿಗೆ ಕಲಾಮಂದಿರ್ ಕುಟುಂಬದ ಪ್ರತಿಯೊಬ್ಬ ಸದಸ್ಯರಿಗೂ ಕೈಗೆಟುಕುವ ಮತ್ತು ಫ್ಯಾಷನ್ ಸಂಗ್ರಹಗಳನ್ನು ತರುವ ತನ್ನ ಬದ್ಧತೆಯನ್ನು ಮುಂದುವರೆಸಿದೆ. ಬೆಂಗಳೂರಿನ ನೆಚ್ಚಿನ ಕುಟುಂಬ ಫ್ಯಾಷನ್ ಶೋರೂಮ್ ಆಗಿ ತನ್ನ ಸ್ಥಾನವನ್ನು ಬಲಪಡಿಸುತ್ತದೆ ಎಂದರು. ಕಾರ್ಯಕ್ರಮಕ್ಕೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಎಂ.ಕ. Good morning, everybody. This is SSKL 80th store, Kalamandir. Just now launched by Upinder sir and Priyanka ma'am. Thank you so much, sir, for honoring our request. And it's pleasure you being here for our milestone store. Kalamandir we have in Chickpet, Marthahalli, and Kamanhalli, and now we opened in Kanpura Road, opposite Forum Mall. And Kalamandir is a family store, so you can come and shop for the wedding and the coming festival, the biggest festival of South, Ugadi. I request everybody to come and see our collections, from ready-mades, fancy sarees, and bridal wear, kids and gents. It's a family store, and Kalamandir symbol of South, and all prestigious milestone store. Thank you very much. And I request Upinder sir talk few words. Store all over Tamil Nadu, Andhra, Karnataka, ಎಲ್ಲರೂ ಕಲಾಮಂದಿರ ಕಾಣಿಸ್ತಾನೆ ಇರುತ್ತೆ. ಎಲ್ಲದಕ್ಕಿಂತ ಇದ್ರ ಬಗ್ಗೆ ಮಾತಾಡಬೇಕಾದವರು ನಾವು ಹೊರಗೆ ನಿಂತಿರ್ಬೇಕು, ಇವರು ಒಳಗೆ ಬಂದು ಶಾಪಿಂಗ್ ಮಾಡಿ ನಮ್ಮನ್ನು ಲಾಂಚಲ್ಲಿ ಕರೀಬೇಕು ಅಷ್ಟೇ. ಬ್ಯೂಟಿಫುಲ್, ನಿಜವಾದ ನನಗೆ ಅನ್ನಿಸ್ತು. ಬಂದ್ಬಿಟ್ರೆ ಮಿನಿಮಮ್ ಒಂದು ಫುಲ್ ಡೇ ಹೋಗೋಣ ಲೇಡೀಸ್ಗೆ, ಒನ್ ಡೇನು ಸಾಲಲ್ಲ. ಅಷ್ಟು ಕಲೆಕ್ಷನ್ಸ್ ಗಳಿದೆ, ಅದ್ಭುತವಾಗಿದೆ, ಬ್ಯೂಟಿಫುಲ್ ಆಂಬಿಯನ್ಸ್ ತುಂಬಾ ಚೆನ್ನಾಗಿದೆ. ಇನ್ನೂ ಬೇಗ, ಆದಷ್ಟು ಬೇಗ 100, 200 ಆಲ್ ಓವರ್ ಇಂಡಿಯಾ ಮಾಡಿ. With all your wishes. Of course, God's blessing. Wish you all the best. ಎಲ್ಲ ಉಗಾದಿಗೆ ನಿಮ್ಮ ಮನೆ ಮಂದಿ ಎಲ್ಲ ಬಂದು ವಿಸಿಟ್ ಕೊಡಿ, ಬಹಳ ಎಂಜಾಯ್ ಮಾಡಿದ್ದೀರಾ. ಅದ್ಭುತವಾಗಿದೆ, ಎಲ್ಲ ಕಲೆಕ್ಷನ್ ಸಿಗುತ್ತೆ. ಒಳ್ಳೇದಾಗಲಿ ಅಂತ ಕೇಳಿದ್ದೀವಿ. ಎಲ್ಲರೂ ಉಗಾದಿ ಹಬ್ಬದ ಹಾರ್ದಿಕ ಶುಭಾಶಯ.
ಇದ್ರ ಬಗ್ಗೆ ಜಾಸ್ತಿ ಮಾತಾಡಬೇಕು. ಯಾವ ಸೀರಿಯಲ್ಸ್ ಏನು ಬನಾರಸ್ ಅದೆಲ್ಲ ಸರ್ ಕಲೆಕ್ಷನ್ ಇದೆ ಸರ್. ನೀವು ಪ್ರತಿದಿನ ಹಾಕೊಳ್ಳೋ ಒಂದು ಶರ್ಟ್ ಪ್ಯಾಂಟ್ಗಳು ಅಪೂರ್ತಿಗಾಗಿರೋದು ಮದುವೆ ಬೇಕಾಗಿರೋದು ಕುರ್ತಾ ಪಂಚೇಶ್ವರದ ಎಲ್ಲಾ ಕಲೆಕ್ಷನ್ಸ್ ಇದೆ ಸರ್. ಇರ್ತಾರೆ ನಾವು ಹಿಂಗೆ ಹೆಸರು ಇದ್ದಾಗ ಎಲ್ರಿಗೂ ನಮಸ್ಕಾರ. First of all, I would like to congratulate SSK on this 80th showroom. ತುಂಬಾ ಖುಷಿ ಆಗ್ತಿದೆ. I've been associated with them before and ನಿಜವಾಗ್ಲೂ ಎಲ್ಲಾ ಶೋರೂಮ್ಸ್ ತುಂಬಾ ಚೆನ್ನಾಗಿದೆ. ಇದು ಅದ್ಭುತವಾಗಿ ಬಂದಿದೆ. Collections ತುಂಬಾ ಚೆನ್ನಾಗಿದೆ. We just saw a little bit of the collections now, but I'm sure there's a lot more to explore. Kandita, I think for us all over the year, we look forward to festivals, especially women of the house. What we're going to wear is a very important part of the festival for us. Now, in Hapundivi, it's usually festivals ke ನಾವು ಹೊಸ ಸೀರೆಗಳು ಮಕ್ಕಳಿಗೆ ಹೊಸ ಡ್ರೆಸ್ ಅದೇ ಮಾವಗೆ ಏನೋ ಒಂದು ಗಿಫ್ಟ್ ಕೊಡ್ಬೇಕು ಅಂತೆಲ್ಲ ಯಾವಾಗ ಮೈಂಡ್ ಅಲ್ಲಿ ಇರುತ್ತೆ. ಸೊ ಇಷ್ಟೆಲ್ಲ ಇದ್ದಾಗ ಅಂಡರ್ ಒನ್ ರೂಫ್ ಎಲ್ಲ ಸಿಗೋ ತರ ಇದೆ ಇಲ್ಲಿ. ಅಂಡ್ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಉಪೇಂದ್ರ ಈಗ ಹೇಳಿದ್ರು ದಟ್ it's our department, but actually it's very nice that they have a very good men's collection here, because I think trends are changing. I think men's fashion has become a trend now, Indian wear really. So I hope and wish that Linda they get inspired to wear more Indian clothes, because Kandita, I feel Indian men look very good in traditional wear. Or ತುಂಬಾ ಕಮ್ಮಿ ಎಕ್ಸ್ಪ್ಲೋರ್ ಮಾಡ್ತಾರೆ, ಪಂಚೆ ಹಾಕ್ತಾರೆ, but just festivals ki limited, but usually western wear ಅಲ್ಲಿ ಇರ್ತಾರೆ. But I think they look really handsome and nice in Indian wear. And thank you so much for having us. ತುಂಬಾ ಖುಷಿ ಆಗ್ತಿದೆ and waiting to see the rest of the collections. And ಎಲ್ರಿಗೂ ಹಾಗೆ ನೆಕ್ಸ್ಟ್ ವೀಕ್ ಯುಗಾದಿ ಬರ್ತಿದೆ, ಹಾಗೆ ಚೈತ್ರ ನವರಾತ್ರಿ. ಸೊ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ನಿಮಗೆ ಒಳ್ಳೆ ಆಯುಷ ಆರೋಗ್ಯ ಕೊಡಲಿ ಅಂತ ತಾಯಿ ಹತ್ರ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. It's a very good investment actually. Simply not spending salaries. Board is increasing. So it's one investment, and we can pass it on to our children. It's always an heirloom. Just like now, so it's like a legacy that you pass on to your children and you can. Thank you.